ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ. ಒಂಥರ ಆಕ್ಸಿಜನ್ ಕೊರತೆ ಆಗ್ತಾ ಇದೆ. ಆಕ್ಸಿಜನ್ ಕೊರತೆನಾ? ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಒಂಥರ ಸಫೋಕೇಶನ್ ಆಗ್ಬಿಟ್ಟಿದೆ. ನೀವು ಅಲ್ಲೇ ನನ್ನ ಸುತ್ತಮುತ್ತ ಇದ್ದಿದ್ರೆ ತಂಗಾಳಿ ಬೀಸೋ ಥರ ನನ್ನ ಜೀವಕ್ಕೂ ಒಂಥರ ಖುಷಿ ಆಗ್ತಿತ್ತು. ನೋಡ್ದ್ಯಾಕಂದ ಅಪ್ಪ ಕವಿ ಆಗ್ತಿದ್ದಾರೆ. ಇನ್ನೊಂದ್ಸಲ ಯೋಚನೆ ಮಾಡ್ರಿ, ಅಲ್ಲೇ ಇರ್ಬೋದಲ್ಲ. ಗೌತಮ್ ಅವರೇ, ನೀವು ಪ್ಲೀಸ್ ಎಲ್ಲ ಹೇಳಿ ನಾನು ಕಟ್ ಹಾಕ್ತಿದ್ದೀರಾ. ನೀವು ಹೀಗೆ ಹೇಳಿದ್ರೆ ನಾನೇನಂತೇಳಿ? ಅಲ್ಲ, ಅಷ್ಟು ಹೇಳಿ ಬಂದಿದ್ದೀನಿ ನಿಮಗೆ. ಲಾಸ್ಟ್ ಟೈಮು ಹೀಗೆ ಮಾಡಿದೆ. ಸೀಮಂತಕ್ಕೆ ಅಂತ ಬಂದಿದ್ದೆ, 1-2 ದಿನಕ್ಕೆ ಓಡ್ ಬಂದ್ಬಿಟ್ಟೆ. ಈ ಸಲನೂ ನಾನು ಆ ರೀತಿ ಮಾಡಿದ್ರೆ ಮನೆಯವ್ರಿಗೆಲ್ರಿಗೂ ಬೇಜಾರಾಗುತ್ತಲ್ವ? ನೀವೇ ಯೋಚನೆ ಮಾಡಿ. ಅಪ್ಪ ಅಮ್ಮನಿಗೂ ಇರುತ್ತಲ್ವ, ಮಗಳ ಜೊತೆ ಮೊಮ್ಮಗನ ಜೊತೆ ಸ್ವಲ್ಪ ದಿನ ಇರಬೇಕು, ಮೊಮ್ಮಗನ ಎತ್ತು ಮುದ್ದಾಡಿಸ್ಬೇಕು, ಆಟ ಆಡಬೇಕು, ಅವ್ರಿಗೂ ಆಸೆ ಇರುತ್ತಲ್ವಾ? ಇರುತ್ತೆ, ಬಟ್ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೋತೀನಿ ಅಂತ ನಿಮಗೂ ಗೊತ್ತಲ್ವಾ? ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತೀನಿ. ಬಟ್ ಇಟ್ಸ್ ಓಕೆ, ಮಿಸ್ ಮಾಡ್ಕೊಳ್ಳೋಣ. ನಾವು ಈ ರೀತಿ ಒಬ್ಬರನ್ನೊಬ್ರು ಮಿಸ್ ಮಾಡ್ಕೊಳ್ಳೋದೇ ಒಳ್ಳೇದು. ಏನ್ರಿ ಸಮಾಧಾನ ಮಾಡೋದ್ಬಿಟ್ಟು ಈ ಥರ ಹೇಳ್ತಾ ಇದ್ದೀರಲ್ಲ? ಗೌತಮರೇ, ಬಂಗಾರ ಬೆಂಕಿಯಲ್ಲಿ ಬೆಂದಾಗ್ಲೇನೆ ಅದ್ರ ಪ್ಯೂರಿಟಿ ಏನು ಅಂತ ಗೊತ್ತಾಗುತ್ತಲ್ಲ. ನಾವು ದೂರ ಇದ್ದಾಗಲೇ ಒಬ್ರನ್ನೊಬ್ರು ಎಷ್ಟು ಮಿಸ್ ಮಾಡ್ಕೋತಿದ್ದೀವಿ ಅಂತ ಗೊತ್ತಾಗುತ್ತೆ. ನಮ್ಮ ಪ್ರೀತಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಬಿಟ್ಟಿಡದೆ ಗ್ರಿಪ್ಪು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಇದು ಹಾಗೆ. ನಾವು ಕಳ್ಕೊಂಡಷ್ಟು ಜಾಸ್ತಿ ಪಡ್ಕೋತೀವಿ. ನೋಡಿ, ನನಗೆ ಹೇಳಿ ಈಗ ನೀವು ಕವಿ ಥರ ಮಾತಾಡ್ತಾ ಇದ್ದೀರಾ. ಸರಿ ಬಿಡಿ, ನಿಮ್ಗೇನು ತೋಚುತ್ತೋ ಅದನ್ನೇ ಮಾಡಿ. ಇನ್ನು ಆ ವಿಷಯವಾಗಿ ಚರ್ಚೆ ಬೇಡ. ನೋ ಮೋರ್ ಚರ್ಚೆ. ಚರ್ಚೆಗೆ ಫುಲ್ ಸ್ಟಾಪ್. ಈಗ ಮುದ್ದು ಮಾಡೋ ಸಮಯ. ಗೌತಮರೇ, ಯಾರಾದರೂ ಬಂದ್ಬಿಡ್ತಾರೆ. ನಾನು ಮಗುವನ್ನ ಮುದ್ದಾಡೋದ್ರ ಬಗ್ಗೆ ಹೇಳಿದ್ದು. ರಾಜಕುಮಾರ ನೋಡು, ನಾನು ನಿನ್ನನ್ನು ಮುದ್ದಾಡಿದ್ರೆ ನಿಮ್ಮ ಅಮ್ಮಗೆ ಜಲಸಿನೂ ಇಲ್ಲ, ಎಂಥದ್ದು ಇಲ್ಲ. ನಾನು ಯಾಕೆ ಹೊಟ್ಟೆ ಹೊರ್ಕೊಳ್ಳಿ? ಮಗು ಮಲಗಿದ್ಮೇಲೆ ನಾನು ಗಂಡನ ಮುದ್ದು ಮಾಡ್ತೀನಿ. ನಿಮ್ಮಮ್ಮ ಎಲ್ಲಿಗೆ ಹೋಗ್ಬಿಟ್ರು, ಕೇಳಿಸ್ಕೊಬೇಡ ಈಗಲೇ, ಇವೆಲ್ಲ ಹಾಳಾಗೋಗ್ಬಿಡುತ್ತೆ. ನೀವು ಹೇಳ್ದಾಗ ಏನಿಲ್ವಾ? ಯಾವುದಕ್ಕೂ ಒಂದ್ಸಲ ಗೌತಮಗೆ ಫೋನ್ ಮಾಡಿ ಯಾವಾಗ ವಾಪಸ್ ಬರ್ತೀಯ ಅಂತ ಕೇಳ್ತೀನಿ. ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು? ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಗೌತಮ್. ಏನಮ್ಮ ಬೆಳಗ್ಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ಏನು ವಿಷಯ? ಏನಿಲ್ಲ ಗೌತಮ್, ಮೀಟಿಂಗ್ ಎಲ್ಲ ಹೇಗಾಯಿತು, ಏನು ಕತೆ ಅಂತ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಎಲ್ಲ ಚೆನ್ನಾಗಾಯ್ತಾ? ಆಮ, ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಬಿಸ್ನೆಸ್ ಡೀಲ್ ಎಲ್ಲ ಫೈನಲೈಸ್ ಆಯಿತು. ಸೂಪರ್. ವಿಷಯ ಕೇಳಿ ತುಂಬ ಖುಷಿ ಆಯಿತು. ಆಮ, ನಿಮ್ಮ ಆಶೀರ್ವಾದ ಯಾವತ್ತು ಹೀಗೆ ಅಲ್ಲಿ. ಅದು ಯಾವಾಗಲೂ ಇರತ್ತಪ್ಪ. ನಾನು ಯಾವಾಗಲೂ ನಿನ್ನ ಒಳ್ಳೇದೇ ಬಯಸೋದು. ಅಂದಹಾಗೆ ಬೆಂಗಳೂರಿಗೆ ಯಾವಾಗ ರಿಟರ್ನು? ನಾನು ನಿನ್ನೆ ರಾತ್ರಿನೇ ವಾಪಸ್ ಬಂದಮ್ಮ. ಏನು ಬೆಂಗಳೂರಲ್ಲಿದೆಯಾ? ಯಾವಾಗ ಬಂದೆ? ಇಲ್ಲೇ ಮಾವನ ಮನೇಲಿದ್ದೀನಿ. ಇನ್ನೇನು ಮನೆಗೆ ಬರ್ತಾ ಇದ್ದೀನಿ, ಹೊರಟಿದ್ದೀನಿ ಆನ್ ದ ವೇ. ಸರಿ ಗೌತಮ್. ಹಾಂ ಗಾಡ್, ಜೈ ಜೈ, ಏನು ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ ಬೇಬಿ. ಹೈ ಹ್ಯಾಪಿ? ಹೇಗೆ ನಿನ್ನ ಹಳೆ ಆಸೆ ಒಂದಿತ್ತು ನೋಡು, ಅದನ್ನು ನಾನು ಈಡೇರಿಸಿದ್ದೀನಿ ಇವತ್ತು. ನಮ್ಮ ಮನೇಲಿ ಒಂದಿನ ಇರಬೇಕು ಅನ್ನೋದು. ಲಾಸ್ಟ್ ಟೈಮ್ ಕರ್ಕೊಂಬಂದಿದ್ದೆ, ಮಲ್ಲಿಯಿಂದ ಎಲ್ಲ ಇಕ್ಕೊಟ್ಟೋಯ್ತು. ಬಟ್ ಈ ಸತಿ ನೀನು ಆಸೆ ಈಡೇರಿಸಿದ್ದೀನಿ. ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು ಜೈ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಜೈ, ಯಾಕೆ ಇಷ್ಟು ಟೆನ್ಷನ್ ಆಗಿದೆಯಾ? ವಿಷಯನೇ ಆಗಿದೆ. ಗೌತಮ್ ನಿನ್ನೆ ರಾತ್ರಿನೇ ಬೆಂಗಳೂರಿಗೆ ಬಂದಿದ್ದಾನೆ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಅವ್ನ ಮಾವನ ಮನೆಯಲ್ಲೇ ಉಳ್ಕೊಂಡಿದ್ದಾನೆ. ಇನ್ನು ಸ್ವಲ್ಪದಲ್ಲಿ ಅವನು ಇಲ್ಲಿ ಇರ್ತೀನಿ ಅಂತ ಹೇಳಿದ್ದಾನೆ. ಅವನು ಬರೋಷ್ಟರಲ್ಲಿ ನೀವಿಬ್ರು ಇಲ್ಲಿಂದ ಹೊರಡಬೇಕು. ಏನು ಹೇಳ್ತಿದ್ಯಾ ಮಾವು ನೀನು? ಇಷ್ಟೆಲ್ಲ ಹೇಳಿದ್ಮೇಲೆ ಏನು ಹೇಳ್ತೆ ಅಂತ ಕೇಳ್ತಾ ಇದ್ದೀರಾ? ನೀನು ಹೊರಡು. ಬಾ 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 ಬಾ. ಬಾಯ್ 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 ಬಾಯ್.
ಜೈ ಹೊರಗಡೆ ಹೋಗುತ್ತೆ ಏನಾದರೂ ನೋಡ್ಬಿಟ್ನಾ? ಅಮ್ಮ ಯಾಕಮ್ಮ ತರ ಇದಿರಲ್ಲ, ಏನಾಯ್ತು? ಅಪ್ಪ ಅಂದರೆ ಅವ್ನು ಜೈನ ನೋಡಿಲ್ಲ. ಅದು ಗೌತಮ್ ವಾಕ್ ಮಾಡ್ತಾ ಇದೆ, ಸ್ವಲ್ಪ ಸುಸ್ತಾಯ್ತು ಅಷ್ಟೇ. ಸರಿ, ಜಾಸ್ತಿ ಸ್ಟ್ರೈನ್ ಮಾಡ್ಕೊಬೇಡಿ. ಥ್ಯಾಂಕ್ ಗಾಡ್, ಬಚಾವಾದೆ. ಈಗ ತಾನೇ ಮನೆಗೆ ಬರ್ತಾ ಇದ್ದೀನಿ. ಇಲ್ಲ ಮೇಲ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ ನಾನು ನಿಮಗೆ. ಹಾಂ, ಓಕೆ, ಬಾಯ್. ಹಲೋ, ರೀಚ್ ಆದ್ರಾ? ಹಾಂ, ರೀಚ್ ಆದೆ. ನನಗೆ ಯಾಕೋ ನಿಮ್ಮ ಸವಾಸ ಮಾಡಿ ಮಾಡಿ ನನಗೂ ನಿಮ್ಮ ಥರ ಇತ್ತೀಚೆಗೆ ಭಾಳ ಮೂಡ್ ಸ್ವಿಂಗ್ಸ್ ಆಗ್ತಾಯಿದೆ ಕಣ್ರಿ. ಏನು ಹೇಳ್ತಿದ್ದೀರಾ? ಹ್ಞೂ ರೀ, ನೀವು ಎದುರುಗಡೆ ಇದ್ದಾಗ ನೀವು ಹೇಳಿದ್ದಕ್ಕೆಲ್ಲ ಹ್ಞೂ ಹ್ಞೂ ಅಂತ ಕೋಲೆ ಬಸ್ಸೊಂದು ಥರ ತಲೆಲಾಡಿಸ್ತಾ ಇರ್ತೀನಿ, ಎಲ್ಲ ಕನ್ವಿನ್ಸ್ ಆಗುತ್ತೆ. ಆದರೆ ಮನೆಗೆ ಬಂದ ಕೂಡಲೇ ಯಾಕೋ ಎಲ್ಲ ಖಾಲಿ ಖಾಲಿ ಬಿಕೋ ಅನಿಸುತ್ತೆ. ನೀವು ಇಲ್ಲ, ಮಗುನೂ ಇಲ್ಲ, ಏನು ಮಾಡೋದು ಅಂತಾನೆ ಗೊತ್ತಾಗಲ್ಲ. ಹೋಗ್ರಿ ಗೌತಮ್ ಅವರೇ, ಚಿಕ್ಕ ಮಗು ಥರ ಆಡ್ತಿದ್ದೀರಾ ನೀವು. ಹೌದ್ರಿ, ಎಲ್ಲಿ ಜಾಸ್ತಿ ಪ್ರೀತಿ ಇರುತ್ತೋ ಅಲ್ಲಿ ಹೀಗೇನೆ ಆಗೋದು. ನಿಮ್ಮ ಗಂಡ ನಿಮ್ಮ ಬಗ್ಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾನಲ್ಲ, ಕೇರ್ ಮಾಡ್ತಾ ಇದ್ದಾನಲ್ಲ ಅಂತ ಸಂತೋಷ ಪಡ್ರಿ. ಅದು ನನಗೆ ಗೊತ್ತು, ಆ್ಯಂಡ್ ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ನಿಮ್ಮಷ್ಟು ಪ್ರೀತಿಸೋ ಗಂಡ ಈ ಪ್ರಪಂಚದಲ್ಲಿ ಇನ್ಯಾರಿಗೂ ಇಲ್ಲ. ಆ ಮಾತನ್ನ ನಾನು ಕಾನ್ಫಿಡೆಂಟಾಗಿ ಹೇಳ್ಬೋದು. ಶ್ರೀರಾಮಚಂದ್ರನ ಇನ್ನೊಂದು ಅವತಾರ ನೀವು. ಓ, ಹಾಗಾದರೆ ನಾನು ಕಾಡು ಕಳಿಸಿದ್ರೆ ನೀವು ಏನು ಮಾತಾಡದೆ ಹೊರಟ್ಬಿಡ್ತೀರಾ? ನನಗೆ ಗೊತ್ತು ನೀವು ಆ ರೀತಿಯೆಲ್ಲ ಏನು ಮಾಡಲ್ಲ ಅಂತ. ನನ್ನ ಜೀವನದಲ್ಲಿ ಅಂಥ ಒಂದು ಪ್ರಸಂಗ ಬರೋದೇ ಇಲ್ಲ. ನಾವಿಬ್ರು ದೂರ ಆಗೋದು ಕನಸಿನ ಮಾತು. ಅಕಸ್ಮಾತ್ ಕನಸು ನಿಜ ಆಯ್ತು ಅಂದ್ಕೊಳ್ಳಿ, ಏನು ಮಾಡ್ತೀರಾ? ಗೌತಮರೇ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನೋಡಿ, ನೀವು ಈ ರೀತಿ ಮಾತಾಡೋದಾದ್ರೆ ನೀವು ಮಾತಾಡಲೇಬೇಡಿ, ನೀವು ಫೋನ್ ಹೇಳಿ. ಆಯ್ತು ಮಾತಾಡಲ್ಲ. ಯಾಕೆ ಬೇಜಾರು ಮಾಡ್ಕೋತೀರಾ? ಸುಮ್ಮನೆ ಹಾಗೆ ತಮಾಷೆ ಹೇಳಿದೆ. ಪ್ಲೀಸ್, ತಮಾಷೆಗೂ ಹಾಗೆಲ್ಲ ಮಾತಾಡಬೇಡಿ. ನೀವು ದೂರ ಆಗೋ ಮಾತೇ ಆಡಬೇಡಿ. ನನಗದೆಲ್ಲ ಇಷ್ಟ ಆಗಲ್ಲ. ಆಯ್ತು, ಮಾತಾಡಲ್ಲ, ಸಾರಿ. ಓಕೆ, ಇಟ್ಸ್ ಓಕೆ. ಸರಿ, ನಿಮ್ಮ ಮಗ ಕರಿತಿದ್ದಾನೆ, ನಾನು ಆಮೇಲೆ ಕಾಲ್ ಮಾಡ್ತೇನೆ. ಸರಿ, ನನಗೂ ಸ್ವಲ್ಪ ಆಫೀಸ್ ಕೆಲಸ ಇದೆ, ಮೇಲ್ಸ್ ಎಲ್ಲ ಚೆಕ್ ಮಾಡಬೇಕು, ಆಮೇಲೆ ಮಾತಾಡ್ತೀನಿ. ಬಾಯ್. ಓಕೆ, ಬಾಯ್. ಯು ಟು ಟೇಕ್ ಕೇರ್. ಯೋನತ ಇದೆಲ್ಲ ನೀವು ಮಾಡ್ತಿರೋ ಸರಿ ಅಂತ ನಿಮಗೆ ಅನ್ನಿಸ್ತೈತಾ? ಅತ್ತೆ, ದೊಡ್ಡೋರಾಗಿ ತಿಳಿದೋರಾಗಿ ನೀವೇ ಹಿಂಗೆ ಮಾಡಿದ್ರೆ ಹೆಂಗೆ ಅತ್ತೆ? ಈಗ ನಾನು ಏನು ಮಾಡಿದೆ ಅಂತ ನೀನು ಹೀಗೆ ಹೇಳ್ತಾ ಇದೆಯಾ? ಇದೇನತ್ತೆ, ಎಲ್ಲ ಗೊತ್ತಿದ್ದು ಕೂಡ ಗೊತ್ತಿಲ್ಲರೋ ಥರ ಮಾತಾಡ್ತಾ ಇದ್ದೀರಾ? ನಿಮ್ಮ ಮಗನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಸಪ್ತಪದಿ ತುಳಿದು ಈ ಮನೆ ಒಳಗೆ ಬಂದವಳು ನಾನು. ಆದರೆ ನಿಮ್ಮ ಮಗ ನನ್ನ ಬಿಟ್ಟು ಇನ್ಯಾರನೋ ಇಟ್ಕೊಂಡಿದ್ದಾರೆ. ಏಯ್, ಏನು ಹೇಳ್ತಾ ಇದೀಯಾ? ಹಾ ಅತ್ತೆ, ನಾನು ಇಟ್ಕೊಂಡೋಳು ಅಂತಾನೆ ಹೇಳೋದು. ಅದನ್ನ ಯಾರು ಮದುವೆ ಅಂತ ಅನ್ನಲ್ಲ, ಅದನ್ನ ತೆವ್ಲು ಅಂತಾರೆ. ಮಲ್ಲಿ, ಮಾತು ಮಿತಿ ಮೀರ್ತಾ ಇದೆ. ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಜ್ಞಾಪಕ ಇದೆ ತಾನೆ? ಕ್ಷಮಿಸಿ ಅತ್ತೆ, ನನ್ನ ಒಳಗಡೆ ಅಷ್ಟೊಂದು ನೋವಾಯ್ತೆ. ಅದು ನನ್ನ ಈ ರೀತಿ ಎಲ್ಲ ಮಾತಾಡೋ ಥರ ಮಾಡ್ತೈತೆ. ನೀವು ಅವಳಿಗೆ ಆರತಿ ಎತ್ತಿ ಮನೆ ಒಳಗಡೆ ಕರ್ಕೊಂಡು ನೀನೇ ನನ್ನ ಸೊಸೆ ಅಂತ ಕರೆದ್ರಲ್ಲ, ಇದೆಲ್ಲ ಎಷ್ಟು ಸರಿ ಅತ್ತೆ? ತಪ್ಪೆಲ್ಲ ಅವ್ರದ್ದೇ ಅಂತ ಗೊತ್ತಿದ್ರೂ ಅವ್ರ ಬೆನ್ನ ಹಿಂದೆ ನಿಲ್ತಿದ್ದೀರಲ್ವಾ? ಬಿಡಿ, ನೀವು ದೊಡ್ಡವರೇ, ಶಬಾಷ್ ಅತ್ತೆ. ಎಂಥ ಮಹಾನ್ ತಾಯಿ ನೀವು. ನಿಮ್ಮ ಮಗ ಏನೇ ಮಾಡಿದ್ರು ನೀವು ಮಾತ್ರ ಅವ್ರನ್ನ ಬಿಟ್ಕೊಡಕ್ಕಿಲ್ಲ. ಅವ್ರು ಮಾಡಿದ್ದೇ ಸರಿ ಅಂತ ಅಂತೀರ. ನಿಮ್ಮಂಥ ತಾಯಿ ಈ ಪ್ರಪಂಚದಲ್ಲೇ ಇರೋಕ್ಕಿಲ್ಲ ಅತ್ತೆ. ಅತ್ತೆ, ನೀವೆಲ್ಲದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೋದು, ಆದರೆ ನಾ ಸುಮ್ಮನೆ ಕೂರಕ್ಕಿಲ್ಲ. ಏನೇ ಮಾಡ್ತೀಯಾ? ಹಾಂ,
ಹೆದರ್ಸ್ತಾ ಇದೆಯಾ? ಹೆಚ್ಚಂದ್ರೆ ಏನು ಮಾಡ್ತೀಯಾ? ಹೋಗಿ ಗೌತಮ್ ಹತ್ರ ಕಂಪ್ಲೇಂಟ್ ಮಾಡ್ತೀಯಾ ಅಷ್ಟೇ ತಾನೇ? ಹೋಗಿ ಕಂಪ್ಲೇಂಟ್ ಮಾಡು. ಎಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತು. ನನ್ನ ಲೈಫಲ್ಲಿ ಈ ಥರ ಸಿಚುವೇಶನ್ ಚಾಲೆಂಜಸ್ ಎಲ್ಲ ಎಷ್ಟು ನೋಡಿಲ್ಲ. ಹೋಗಿ ಹೋಗಿ ನಿಮ್ಮ ಅಕ್ಕನಿಗೆ ಬಾವನಿಗೆ ಎಲ್ಲ ಹೇಳು. ನಾನು ಯಾರಿಗೂ ಕೇರ್ ಮಾಡಲ್ಲ. ಇಲ್ಲ ಅತ್ತೆ, ನಾನು ಹೇಳೋಕ್ಕಿಲ್ಲ. ಹೇಳೋದೇ ಆಗಿದ್ದಿದ್ರೆ ನೆನ್ನೆ ಎಲ್ಲನೂ ಹೇಳಿ ದೊಡ್ಡ ರಾಧ ಅಂತಾನೆ ಮಾಡಿಬಿಡ್ಬೋದಾಗಿತ್ತು. ಆದರೆ ನೀವು ಯೋನು ನಿಮ್ಮ ಒಳಗಡೆ ಇನ್ನೂ ಎಂತೆಂಥ ಬಣ್ಣ ಐತೆ ಅಂತ ನಾನು ನೋಡಬೇಕಲ್ಲ ಅತ್ತೆ. ಬಹುಶಃ ಗೋಸುಂಬೆ ಹತ್ರನೂ ಇಷ್ಟೊಂದೆಲ್ಲ ಬಣ್ಣ ಇರೋಕ್ಕಿಲ್ಲ. ನಿಮ್ಮ ಹತ್ರ ಅಷ್ಟೊಂದು ವೆರೈಟಿ ಬಣ್ಣ ಐತೆ. ಗೋಸುಂಬೆಗಿಂತ ಸ್ಪೀಡಾಗಿ ಬಣ್ಣ ಬದಲಾಯಿಸೋದ್ರಲ್ಲಿ ನೀವು ನಿಸ್ಸೀಮ್ರು ಅಂತ ಗೊತ್ತು ಅತ್ತೆ. ನೀವೇನಂದ್ರಿ ಅತ್ತೆ? ನಾನು ಆಚೆ ಇದ್ದೋಳು, ಕೆಲ್ಸದೋಳು, ಔಟಸಲ್ಲಿ ಇದ್ದೋಳು ಅಂತ ತಾನೆ? ನೀವೆಲ್ಲಿಂದ ಉದ್ಭವ ಆದ್ರಿ ಅತ್ತೆ? ನೀವು ಹೇಗೆ ಬಂದ್ರಿ? ನೀವೊಂದು ಕಾಲದಲ್ಲಿ ಹೇಗಿದ್ರಿ? ನಿಮ್ಮ ಸ್ಟೇಟಸ್ ಏನು ಅಂತ ಎಲ್ಲರಿಗೂ ಚೆಂದಾಗಿ ಗೊತ್ತೈತೆ ಅತ್ತೆ. ಏಯ್, ಏನು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೆಯಾ? ಧ್ವನಿ ಏರಿಸಿ ಮಾತಾಡೋದು ನನಗೂ ಬರುತ್ತೆ ಅತ್ತೆ. ಧ್ವನಿ ದೇವರು ನನಗೂ ಕೊಟ್ಟವನೆ. ಮರ್ಯಾದೆಗೆ ಕೊಡ್ತಿದ್ದೀವಿ ಅಂದ್ಕೂಡ್ಲೆ ಮರ್ಯಾದೆ ಕಳಿಬೋದು ಅಂತ ಅನ್ಕೋಬೇಡಿ. ಇಲ್ಲಿ ಎಲ್ಲರ ಹಣೆ ಬರ ಎಲ್ಲರಿಗೂ ಗೊತ್ತೈತೆ, ಆದರೆ ಯಾರೂ ಮಾತಾಡೋಕ್ಕಿಲ್ಲ ಅಷ್ಟೇಯ. ಬಾಬ್ನವ್ರ ಮುಖ ನೋಡಿಕೊಂಡು ಎಲ್ಲರೂ ಸುಮ್ಮನೆ ಇರ್ತಾರೆ, ಆದರೆ ನೀವು ಅದನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀರಾ. ಅದನ್ನೇ ತಾನೇ ನೀವಿಷ್ಟು ವರ್ಷ ಮಾಡ್ಕೊಂಡು ಬಂದಿರೋದು. ಇಷ್ಟೆಲ್ಲ ಮಾತಾಡೋಕ್ಕೆ ಎಷ್ಟೇ ಧೈರ್ಯ ನಿನಗೆ? ಧೈರ್ಯ ಅಲ್ಲ, ಅಸಹ್ಯ ಅನಿಸ್ತೈತೆ. ದಾರಿ ತಪ್ಪಿರೋ ಮಗನಿಗೆ ಬುದ್ಧಿ ಹೇಳೋದು ಬಿಟ್ಟು ನೀನೇ ಸರಿ, ನೀನೇ ಇಂದ್ರ ಚಂದ್ರ ಬಂಗಾರ ಅಂತ ಹೇಳ್ತಿದ್ದೀರಲ್ವಾ? ನಿಮಗೇನು ಹೇಳಬೇಕು ಅಂತೇಳಿ ಗೊತ್ತಾಗ್ತಿಲ್ಲ ಅತ್ತೆ. ಎಷ್ಟೇ ಆದರೂ ನೀವು ಹೀಗೆ ಅಲ್ವಾ? ಕಂಡೋರ್ ಗಂಡನ ಬುಟ್ಟಿಗೆ ಹಾಕೊಂಡು ಈ ಮನೆಗೆ ಬಂದಿದ್ದು. ನಿಮ್ಮ ಬುದ್ಧಿನೇ ನಿಮ್ಮ ಮಗಂಗೆ ಬಂದಿರೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಬಿಡಿ. ಎಲ್ಲ ರಕ್ತದಾಗೆ ಬಂದ್ಬಿಟ್ಟೈತೆ. ಮಲ್ಲಿ, ಯಾಕತ್ತೆ? ಯಾಕೆ ಬಿ ಪಿ ರೇಸ್ ಮಾಡ್ಕೊಳ್ತಾ ಇದ್ದೀರಾ? ಇರೋ ವಿಷಯ ತಾನೇ ಹೇಳ್ದೆ, ಸುಳ್ಳೇನು ಹೇಳಿಲ್ಲಲ್ಲ. ನಿಮ್ಮ ಗಂಡಂಗೆ ಈಗಾಗಲೇ ಮದುವೆ ಆಗೈತೆ, ಹೆಂಡತಿ ಮಕ್ಕಳು ಎಲ್ಲ ಅವರೇ ಅಂತ ಗೊತ್ತಿದ್ರು ನೀವು ಅವ್ರ ಹಿಂದೆ ಬಿದ್ರಿ ಅಲ್ವಾ? ನಿಮ್ಮ ಸಂಸ್ಕಾರನೇ ನಿಮ್ಮ ಮಗಂಗೂ ಬಂದಿರೋದು. ತಾಯಿಗೆ ತಕ್ಕ ಮಗ, ನೋಡಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ. ನಾಚಿಕೆ ಆಗಬೇಕು ನಿಮ್ಗಳಿಗೆ. ಅತ್ತೆ, ನಿನ್ನೆಯಿಂದ ಬರೀತಿದ್ದೀರಾ, ಬೆಳಿಗ್ಗೆನೂ ಶುರು ಮಾಡ್ಕೊಂಡ್ರಾ? ಶಕುಂತಲ ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅತ್ತವರು? ಸರಿ ಇಲ್ಲ ಅವರು, ಅರ್ಥ ಆಯ್ತು ನನಗೆ. ಯಾಕೆ? ನಿಮ್ಮ ಮಗ ಕತ್ತಿ, ಮಗು ಹತ್ರ ಕತ್ತಿ ಬಿದ್ದಿತ್ತು, ಅದನ್ನ ತಗೊಳ್ಬೇಕಾದ್ರೆ ತಾಗ್ತಾ? ಅದೇ ಅತ್ತೆ, ಮಗು ಕತ್ತಿ ಮಗು ಮಗುಗ್ ತೊಂದ್ರೆ. ಶಾಕುಂತಲ ಅತ್ತೆ ಮಗುಗ್ ತೊಂದರೆ ಮಾಡ್ತಾರಾ? ಬಟ್ ಅತ್ತೆ ಅವ್ರು ಯಾಕೆ ಆ ರೀತಿ ಮಾಡ್ತಾರೆ?
ಇಲ್ಲ ಅತ್ತೆ, ನಿಮ್ಗೇನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ. ಅವ್ರು ಆ ರೀತಿ ಮಾಡಲ್ಲ. ಅವ್ರ ಮಗು ಕಂಡ್ರೆ ತುಂಬಾ ಇಷ್ಟ. ಅವರು ಸರಿ ಇಲ್ಲದೆ ಇರ್ಬೋದು, ಆದ್ರೆ ಮಗುಗ್ ತೊಂದರೆ ಕೊಡೋ ಅಷ್ಟು ಕೆಟ್ಟೋರಲ್ಲ ಅವರು. ಅತ್ತೆ, ನನಗನ್ಸುತ್ತೆ ನೀವು ಶಾಕುಂತಲ ಅತ್ತೆ, ತಾಳಿ, ನಿಮ್ಮ ತಾಳಿ, ನಿಮ್ಮ ತಾಳಿ, ನಿಮ್ಮ ಯಜಮಾನ್ರು ಅವಾಗ ಶಾಕುಂತಲ ಅತ್ತೆ, ಅತ್ತೆ 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 ಅಮ್ಮ! ಹೆಂಡತಿ ಯಾಕ್ರಿ ಇಷ್ಟೊಂದು ಅಪ್ಸೆಟ್ ಆಗಿದ್ರೆ ಏನಾಯ್ತು? ಅಲ್ಲ ಪಾರ್ಥ, ಅಪ್ಸೆಟ್ ಆಗದೆ ಇರುತ್ತಾ? ನೀವೇ ನೋಡಿದ್ರಲ್ಲ ಏನೆಲ್ಲ ಆಯಿತು ಅಂತ. ನನಗಂತೂ ಅತ್ತೆ ಮಾಡಿದ್ದು ಸ್ವಲ್ಪನೂ ಸರಿ ಅನಿಸ್ಲಿಲ್ಲ. ಅಲ್ಲ, ಇಷ್ಟೆಲ್ಲ ಆದಮೇಲೂ ಆ ಜಯದೇವ್ರನ್ನ ದಿಯಾನ ಮನೆ ಕರೆಸೋವಂಥದ್ದು ಏನಿತ್ತು? ಪ್ರೀತಿ ಅನ್ನೋದು ಎಷ್ಟು ಬ್ಲೈಂಡ್ ಅಂತ ಇದನ್ನ ನೋಡಿದ್ರೆ ಗೊತ್ತಾಗತ್ತೆ. ಅಲ್ಲ, ಜೈಪ್ರು ಅಷ್ಟೆಲ್ಲ ತಪ್ಪು ಮಾಡಿದ್ರು ಮಾಮಿಗೆ ಅವನ ಮೇಲೆ ಮೋಹ ಮಾತ್ರ ಕಮ್ಮಿ ಆಗಲಿಲ್ಲ. ಪಾರ್ಥ, ಅವರಿಗೆ ಮೋಹ ಇದ್ರೆ, ಪ್ರೀತಿ ಇದ್ರೆ ಜಯದೇವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗ್ಲಿ. ಅವ್ರನ್ನ ಇಲ್ಲಿಗೇನೆ ಕರ್ಸ್ಕೋಬೇಕಿತ್ತು. ಅದು ಎಲ್ರಿಗೂ ಹರ್ಟ್ ಆಗತ್ತೆ ಅಂತ ಗೊತ್ತಿದ್ದು. ಪಾಪ ಮಲ್ಲಿ ಅವರು ಅದೆಷ್ಟು ನೋವು ಅನ್ಭವಿಸಿದ್ರು. ಅವ್ರವ್ರ ನೋವು ಅವ್ರಿಗೆ ಗೊತ್ತು. ನಿಜ, ಮಾವು ನಿಜವಾಗ್ಲೂ ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ರು. ಏನಾಯ್ತು? ಹಾಂ, ಯಾರು ನೋವಾಗಿರೋದು? ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಯಾರ ಬಗ್ಗೆ ಮಾತಾಡ್ತಾ ಇದ್ರಿ? ಯಾರಿಗೆ ನೋವಾಗಿರೋದು? ಅಯ್ಯೋ ಇಲ್ಲ ಬಿಗ್ ಬ್ರೋ, ನಾವು ಬೇರೆ ಏನೋ ಮಾತಾಡ್ತಾ ಇದ್ವಿ. ಬೈದ್ವೆ, ನೀನು ಯಾವಾಗ ಬಂದೆ? ನಾನು ಬೆಳಗ್ಗೆನೆ ಬಂದೆ. ಅದಿರಲಿ, ನೀವು ಯಾರಿಗೋ ನೋವಾಗಿದೆ ಅಂತ ಮಾತಾಡ್ಕೊತಾ ಇದ್ರಿ, ನಾನು ಕೇಳಿಸ್ಕೊಂಡೆ. ಹೇಳಿದ್ವಲ್ಲ ಭಾವ, ಯಾರಿಗೂ ಏನೂ ನೋವಾಗಿಲ್ಲ. ಸುಮ್ಮನೆ ನಾವಿಬ್ರು ಹಿಂಗೆ ಮಾತಾಡ್ಕೋತಾ ಇದ್ವಿ. ಹಾಗಾದ್ರೆ ನೀವು ಯಾರಿಗೋ ನೋವಾಗಿದೆ ಅಂತ ಮಾತಾಡ್ತಾ ಇದ್ದೀನಿ, ನಾನು ಕೇಳಿಸ್ಕೊಂಡಲ್ಲ, ಅದು ಸುಳ್ಳ? ಹಾಂ, ಮಲ್ಲಿಗ ತಾನೆ? ಏನಾಯ್ತು? ಆದರೆ ಬಿಗ್ ಬ್ರೋ, ನಿಂಗೆಲ್ಲ ವಿಷಯ ಗೊತ್ತಾಯ್ತಾ? ಮಲ್ಲಿ ಕಣ್ಣೀರು ಹಾಕೊಂಡು ಹೊರಗಡೆ ಬರ್ತಾ ಇದ್ದಿದ್ದ ನಾನು ನೋಡಿದೆ. ಏನು ವಿಷಯ? ಬ್ರೋ, ಅದು ಜೈ ಬ್ರೋ ದಿಯಾನ್ ಕರ್ಕೊಂಡು ಮನೆಗೆ ಬಂದ. ಇಷ್ಟೆಲ್ಲ ಆದಮೇಲೂ ಜಯದೇವ್ನ ಅಮ್ಮ ಮನೆ ಕರ್ಸ್ಕೊಂಡ್ರ? ಹಾ ಭಾವ, ನಾವು ಎಷ್ಟು ಬೇಡ ಅಂದರೂ ಅತ್ತೆ ಕೇಳಲಿಲ್ಲ. ಪಾಪ ಮಲ್ಲಿ ತುಂಬಾ ನೊಂದ್ಕೊಂಡಿದ್ದಾರೆ. ನಿನ್ನೆ ತನಕ ನಾನು ಎದುರು ನಿಂತ್ಕೊಳ್ಳೋಕ್ಕೆ ಭಯ ಪಡ್ತಿದ್ಲು. ಆದರೆ ಇವತ್ತು ನನ್ನ ಮುಂದೆ ನಿಂತ್ಕೊಂಡು ನನಗೆ ಪ್ರಶ್ನೆ ಮಾಡ್ತಿದ್ದಾಳೆ. ನಾನೇನು ಬಿಡಲ್ಲ. ಅಮ್ಮ, ಗೌತಮ್, ಅಮ್ಮ, ಏನಮ್ಮ ಇದೆಲ್ಲ? ನೀವು ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಹೀಗೆ ಮಾಡಿದ್ರೆ ನಿಮ್ಗೆ ಮನ್ಸಾದ್ರೂ ಹೇಗೆ ಬಂತು? ಆ ದಿಯಾ ಮತ್ತೆ ಜಯದೇವನ ಮನೆ ಕರ್ಸ್ಕೊಂಡಿದ್ರಲ್ಲ, ಯಾಕಮ್ಮ ಹೀಗೆ ಮಾಡಿದ್ರಿ? ಅಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು. ಅವ್ರಿಬ್ಬರನ್ನು ಮನೆಗೆ ಕರೆಸಿ ಉಪಚಾರ ಮಾಡಿ ಕಳಿಸಿದಿರಲ್ಲ, ಅವನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸುವಂತ ಅಗತ್ಯ ಏನಿತ್ತು? ಅವನು ನಿಮ್ಮ ಮಾತುಗೂ ಬೆಲೆ ಕೊಟ್ಟಿಲ್ಲ, ನನ್ನ ಮಾತುಗೂ ಬೆಲೆ ಕೊಟ್ಟಿಲ್ಲ, ಯಾರ ಮಾತುಗೂ ಬೆಲೆ ಕೊಟ್ಟಿಲ್ಲ. ಸಾಲದು ಅಂತ ಲಚ್ಚಿಯಿಂದ ಹಿಡಿದು ನನ್ನವರೆಗೂ ತೊಂದರೆ ಕೊಟ್ಟಿದ್ದಾನೆ. ಆದ್ರೂ ನೀವು ಅವನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಲ್ವಾ? ನಮ್ಮೆಲ್ಲರಿಗಿಂತ ಅವನೇ ಹೆಚ್ಚಾಗ್ಬಿಟ್ಟ ನಿಮಗೆ. ಹೇಳು ಗೌತಮ್, ನಿನ್ನ ಮನಸ್ಸಲ್ಲಿ ಏನೆಲ್ಲ ಇದೆ ಅದೆಲ್ಲ ಹೇಳು. ಆದರೆ ನಾನು ಹೇಳೋದಿಷ್ಟೇ, ಪ್ರತಿಯೊಂದು ವಿಷಯಕ್ಕೂ ಎರಡು ಮುಖ ಇರುತ್ತೆ. ನಾವು ಎರಡನ್ನೂ ನೋಡಬೇಕು. ನಿಮಗೆಲ್ಲ ಅವನು ಕೆಟ್ಟವನ ಥರ ಕಾಣಿಸ್ತಾನೆ, ಆದರೆ ಅವನು ಯಾಕಾಗಿ ಮಾಡ್ದ ಅಂತ ಯಾರೂ ಯೋಚನೆ ಮಾಡಲ್ಲ. ಏನಮ್ಮ, ಅವನನ್ನು ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ?
ಸಮರ್ಥನೆ ಮಾಡ್ಕೋತಾ ಇಲ್ಲ ಗೌತಮ್. ಯಾರು ಮಾಡಿದಿರೋ ತಪ್ಪು ಅವ್ನು ಮಾಡಿದ್ದಾನೆ, ಆದರೆ ಅವನ ಬುದ್ಧಿ ಇಲ್ಲದೆ ದುಡುಕಿ ಮಾಡಿದ್ದಾನೆ. ನಿಜ ಹೇಳಬೇಕಂದ್ರೆ ಇದರಲ್ಲಿ ನಮ್ಮ ಪಾಲು ಇದೆ ಗೌತಮ್. ಅವನನ್ನು ಸರಿಯಾಗಿ ಬೆಳೆಸೋದ್ರಲ್ಲಿ ನಾವು ಎಡವಿದ್ದೀವಿ. ನಾನಷ್ಟೇ ಅಲ್ಲ, ನೀನು ಕೂಡ ತಮ್ಮ ತಮ್ಮ ಅಂತ ಅವನನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸಿದೀಯ. ಅವನು ತುಂಬ ಚಿಕ್ಕ ವಯಸ್ಸಲ್ಲೇ ದಾರಿ ತಪ್ಪಿದ್ದಾನೆ, ಆದರೆ ಅದ್ರ ಬಗ್ಗೆ ನಿನಗಾಗಲಿ ನನಗಾಗಲಿ ಗೊತ್ತಾಗಿಲ್ಲ. ಹಾಗೆ ನೋಡಿದರೆ ಅವನು ಕೆಟ್ಟವನಲ್ಲ, ದಾರಿ ತಪ್ಪಿದ್ದಾನೆ ಅಷ್ಟೇ. ಅವನನ್ನು ಪ್ರೀತಿಯಿಂದ ಸರಿಯಾದ ದಾರಿಗೆ ತರಬೇಕೇ ಹೊರತು ಶಿಕ್ಷೆ ಕೊಡೋದಲ್ಲ. ಏನಮ್ಮ ಹೇಳ್ತಾ ಇದ್ದೀರಾ? ನೋಡು ಗೌತಮ್, ನೀನು ಅವನನ್ನು ಕ್ಷಮಿಸೋದಕ್ಕೆ ತಯಾರಿಲ್ಲದೆ ಇರ್ಬೋದು, ಆದರೆ ನನ್ನ ಕೈಯಲ್ಲಿ ಅದಾಗಲ್ಲ. ಅವನಿಂದಾನೆ ನನಗೆ ತಾಯಿ ಪಟ್ಟ ಸಿಕ್ಕಿದ್ದು. ನಾನು ಅವನನ್ನು ಹೇಗೆ ದೂರ ಮಾಡಲಿ? ತಾಯಿ ಮನಸ್ಸು ಅವನಿಗೋಸ್ಕರ ಮಿಡಿದೇ ಇರತ್ತಾ? ಮಿಡಿಯತ್ತೆ. ಅದನ್ನೇ ಕರಳು ಬಳ್ಳಿಯ ಸಂಬಂಧ ಅಂತ ಹೇಳೋದು. ಎಲ್ಲದಕ್ಕಿಂತ ಸ್ಟ್ರಾಂಗ್ ಅದು. ಆದಷ್ಟು ಬೇಗ ಮುರಿದು ಬೀಳಲ್ಲ, ಕಳಚಿ ಹೋಗಲ್ಲ ಗೌತಮ್. ಮಕ್ಕಳಾದರೂ ಮಣ್ಣು ತಿನ್ಬೇಕಾದ್ರೆ ಮಣ್ಣು ತಿನ್ಬೇಡ ಅಂತ ಹೊಡಿತಾರೆ. ನೀನೇ ಹೇಳು ಗೌತಮ್, ನಿನ್ನ ಮಗು ಎಡವೆ ಬಿದ್ದು ಗಾಯ ಮಾಡ್ಕೊಂಡು ಬಂದರೆ ಏನು ಮಾಡ್ತೀಯಾ? ಅದನ್ನು ಯಾಕೆ ಬಿದ್ದೆ ಅಂತ ಹೊಡಿತೀಯಾ ಅಥವಾ ಗಾಯಕ್ಕೆ ಆರೈಕೆ ಮಾಡ್ತೀಯಾ?